ಮೊನ್ನೆ ದಿವಸ ಬೆಳಗಾವ್ ಆದಾಗ ಈ ವ್ಯಕ್ತಿ ನೋಡ್ಕೊಳ್ಳಿ ನಮಗ ಅನಿಸಿದ್ದು ಇನ್ನು ಮಾನವೀಯತೆ ಅನ್ನೋ ಜೀವಂತ ಐತ್ಲ ಅಂತ ಅನಿಸ್ಬಿಡ್ತೀರಿ. ನಮಸ್ಕಾರ ನಮ್ಮೆಲ್ಲ ಕರ್ನಾಟಕದ ಮಂದಿಗೆ ಹಾಯಲು ನಮಸ್ಕಾರ. ನಾವು ನಿಮ್ಮ ಪ್ರೀತಿಯ ವೆಂಕಿ ಮಾತಾಡಕತ್ತೇನ್ರಿ. ಮೊನ್ನೆ ದಿವಸ ಒಂದ್ ಸಾಂದ ಶೂಟ್ ಇತ್ರಿ, ಅದನ್ನ ಶೂಟ್ ಮಾಡಕ್ ಅಂತ ಹೇಳಿ ಹೋಗಿದ್ರಿ. ಅವಾಗ ಅರ್ಜೆಂಟ್ ಆಗಿ ನಮ್ಮ ಫ್ರೆಂಡ್ ಫೋನ್ ಮಾಡಿದ್ರಿ ಬೆಳಗಾವ್ ಹೋಗೋದತ್ತ ಹೇಳ್ಕಿಶನ್. ಒಟ್ಟ 10 ನಿಮಿಷ ತಡಿಪ ಬನ್ನಿ ಅಂತ ಹೇಳ್ರಿ. ಬಡ ಶೂಟ್ ಮುಗಿಸ್ಕೊಂಡ್ ಕಿಶನ್ ನಮ್ಮ ಫ್ರೆಂಡ್ ಹೇಳಿ ಇಲ್ಲೇ ಬಿಟ್ಟು ಬರಾಕೆ ಬಾಪ ಅಂತ ಹೇಳಿ ಕಿಶನ್ ಅವನ ಮಗ ಬಿಡಾಕ್ ಬಂದ್ರಿ. ಬಿಡಾಕಂತ್ರು ಬಂದ್ರಿ, ಆದ್ರ ನಮ್ ಲೊಕೇಶನ್ ಚೇಂಜ್ ಆಗಿಬಿಟ್ಟಿತ್ತು. ನಾವು ಹೋಗ್ಬೇಕಾಗಿತ್ತು ಹೊಸೂರ್ ಕಡೆ ರೀ. ನಮ್ ದೋಸ್ತ್ ಬಂದಿದ್ ಬಿಡಾಕ ನಮಗ ಬನಾಟಿ ಕಡೆ ರೀ. ಅಲ್ಲಿಡ್ದ ಗಾಡಿ ಹೊಳ್ಸ್ಕೊಂಡ್ ನಾವ್ ಬಂದಿವ್ರಿ ನಮ್ ಲೊಕೇಶನ್ ಕಡೆ ರೀ. ಇಲ್ಲ ನೋಡ್ರಿ ನಮ್ ದೋಸ್ತ ಇವ್ ಕೂಡ ನಾವ್ ಹೋಗ್ಬೇಕಾಯ್ತ್ರಿ ಬೆಳಗಾವಕ. ಏನೋ ಕಂದಲೆ ಏನೋ ಏನೋ ಇವನ್ನ ಯಾರೋ ನಿಮ್ಗೆ ಗೊತ್ತಾಯ್ತು ಅಂದ್ರೆ ಬಡ ಕಮೆಂಟ್ ಮಾಡಿ ನೋಡ್. ಇವ್ ಕೂಡ ನಾವ್ ಬಂದಿವ್ರಿ ಮಾಲಿಂಪುರಕ್ಕೆ ಬಂದ್ ಕಿಶನ್ ಒಂದ್ ಸ್ವಲ್ಪ ಗಾಡಿಗೆ ಎಣ್ಣೆ ಹಾಕ್ಬೇಕ್ರಲ್ಲ, ಮತ್ತ ಅಲ್ಲಿ CNG ಹಾಕ್ಸಿದ್ರಿ. ಗಾಡಿಗೆ ಎಣ್ಣೆ ಹಾಕ್ಸ್ಕೊಂಡ್ ಕಿಶನ್ ಮುಂದ್ ಬಂದಿವ್ರಿ. ಇಲ್ಲಿ ಬಂದ್ ಕೂಡಲೇ ಒಂದ್ ಸ್ವಲ್ಪ ಚಾ ಕುಡಿಬೇಕು ಅನ್ಸಿತ್ರಿ. ಅದ್ರ ಸಲುವಾಗಿ ನಿಪ್ಪಾಣಿ ರೂಟ್ ಹೋಗೋತ್ ಮುಂದ ಸಮೀರ್ವಾಡಿ ಫ್ಯಾಕ್ಟ್ರಿ ಕಡೆ ಮಾಯಕ ಚಾ ಐತ್ರಿ. ಜಬರ್ದಸ್ತ್ ಒಂದೊಂದ್ ಕಪ್ ಚಾ ಕುಡಿದಿವ್ರಿ. ಈ ಅಣ್ಣ ನೋಡ್ರಿ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಚಾ ಹೆಂಗ್ ಬಿಡಾಕತ್ತಾನ್ರಿ. ಅಣ್ಣ ಏನ್ ಚಿಂತೆ ಮಾಡಾಕತ್ತಿದ್ರಿ ಆಂಬಲ್ ಗೊತ್ತಿಲ್ರಿ, ಆದ್ರ ಬಾಳ ಕಡೆ ಚಿಂತೆ ಮಾಡಾಕತ್ತಿದ್ರಿ. ಅಣ್ಣ ಎದಕ್ ಚಿಂತೆ ಮಾಡಾಕತ್ತ ನಾನ್ರಿ ಹಣೆ ಬರದ ಏನ್ ಬರ್ದಿರತಿ ಅದಾಗೋದು. ಬಾ ತಲೆ ಕಟ್ಸ್ಕೋಬೇಡ. ಇದ್ದಷ್ಟು ದಿವಸ ನಕ್ಕೋತ ಎಲ್ಲಾರು ಕೂಡ ಮಾತಾಡ್ಕೋತ ಚಲೋ ಆರಾಮ್ ಇರೋದತ್ ಹೇಳ್ರಿ. ಇದನ್ನೆಲ್ಲ ಮಾಡ್ಕೋತ ಬೆಳಗಾವ್ ಬಂದಿದ ಗೊತ್ತಾಗ್ಲಿಲ್ರಿ. ಟೈಮ್ 3:30 ಆಗಿತ್ರಿ. ಮಳಿಗೆ ಬಾಳ ಹಸು ಆಗಾಕತ್ತಿತ್ರಿ. ಸಲುವಾಗಿ ಬೆಳಗಾವಿ KL ರೋಡ್ ಕಡೆ ಅಂದ್ರ ಫ್ರೂಟ್ ಮಾರ್ಕೆಟ್ ಒಳಗ ಜೈತ್ ದಮ್ ಬಿರಿಯಾನಿ ಅಂತ ಹೇಳಿ ಒಂದ್ ಅಂಗಡಿ ಐತ್ರಿ. ಜಬರ್ದಸ್ತ್ ಬಿರಿಯಾನಿ ಸೆಂಟರ್ ಐತ್ರಿ. ಅಣ್ಣ ಇಲ್ಲಿ ನಮಗ ಬಿರಿಯಾನಿ ತಿನ್ಸಿದ್ರಿ. ಇದು ಚಿಕನ್ ಬಿರಿಯಾನಿ. ಮತ್ ನೀವೇನಾದ್ರೂ ಬೇರೆ ತಿಳ್ಕೊಂಡಿದ್ದೀರಿ. ಒಂದೊಂದ್ ಪ್ಲೇಟ್ ಜಬರ್ದಸ್ತ್ ಬಿರಿಯಾನಿ ಬಿಡ್ದಿವ್ರಿ. ಅಲ್ಲಿ ಅಣ್ಣ ಆಗಲೇ 10 ಮುಖ ಮಾಡಿದ್ರಿ. ಇಲ್ಲಿ ನೋಡ್ರಿ ಬಿರಿಯಾನಿ ತಿನ್ನತ್ ಮುಂದ್ ಹೆಂಗ ನಗಾಕತ್ತಾನ್ರಿ. ಇಲ್ಲಿ ಬಿರಿಯಾನಿ ತಿಂದ ಒಂದ್ ಕಡೆ ಕೆಲ್ಸ ಇತ್ತ ಹೇಳ್ಕಿಸಿಂದ ಹೊಂಟಿದ್ರಿ. ಅಲ್ಲಿ ಟ್ರಾಫಿಕ್ ಒಳಗ ನೋಡಿದ ಕೂಡಲೇ ಈ ಒಬ್ಬರ ಅಜ್ಜಾರ ನಾಯಿಗೆ ಅವ್ರ ಮನಿಂತ್ರ ಮಾಡಿ ತಂದಿರುವಂತ ಅನ್ನ ಹಾಲ ಮತ್ತ ಬನ್ನನ್ನ ಹಾಕಾಕತ್ತಿದ್ರಿ. ಇಂತ ಸಿಚುವೇಶನ್ ಗಳನ್ನ ನೋಡಿದ್ರೆ ನಮಗೂ ನಾವು ಮಾಡಿರುವಂತ ಕೆಲವೊಂದಿಷ್ಟು ಸಹಾಯಗಳು ನೆನಪಾಕವ್ರಿ. ಇದೆಲ್ಲ ನೋಡಿದ್ರೆ ಒಂದ್ ನಮಗ ನೆನಪು ಬರ್ತೈತ್ರಿ. ಏನಪ್ಪಾ ಅಂದ್ರೆ ಯಾರೇ ಎಷ್ಟೇ ಕಷ್ಟದಾಗಿರ್ಲಿ ಅವ್ರಿಗೆ ಸಹಾಯ ಮಾಡೋದನ್ನ ಸ್ವಲ್ಪ ಆದ್ರೂ ಸಹಾಯ ಮಾಡೋದನ್ನ ಕಲಿಬೇಕ್ರಿ. ಯಾರ್ದಾರ ಕೆಟ್ಟ ಸಮಯದೊಳಗ ನಾವು ಒಂದ್ ಸ್ವಲ್ಪ ಸಹಾಯ ಮಾಡಿದ್ವಿ ಅಂದ್ರೆ ನಮ್ ಕೆಟ್ಟ ಕಾಲದಾಗ ಇನ್ನೊಬ್ರು ಯಾರು ನಮ್ಗೆ ಸಹಾಯವನ್ನ ಮಾಡ್ತಾರ್ರಿ. ಅವ್ರ ಅಜ್ಜವ್ರ ನಾಯಿಗಳಿಗೆ ಊಟ ಹಾಕಿ ಬರೋತ್ ಮುಂದೆ ಈ ವಿಡಿಯೋನ ಮಾಡಿನ್ರಿ. ಅದಾದ ಬಳಿಕ ಅವ್ರು ಮುಂದೆ ಹೋಗಿಬಿಟ್ರಿ. ಇಲ್ಲಿಗನ ಈ ವಿಡಿಯೋನ ಎಂಡ್ ಮಾಡಾಕತ್ತನ್ರಿ. ಆ ದೇವ್ರು ಆ ಅಜ್ಜರಿಗೆ ಆಯುಷ್ಯ ಆರೋಗ್ಯವನ್ನು ಜಾಸ್ತಿ ಕೊಡ್ಲಿ ಅಂತ ಇಲ್ಲಿಂದ ನಾನು ಕೇಳ್ಕೊತನ್ರಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತನ್ರಿ. ಎಲ್ಲರಿಗೂ ಧನ್ಯವಾದಗಳು ರೀ.